ಚಿಕ್ರಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆಯವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತೆ ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗತಿ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗ್ಲಿ. ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ. ಹಂಗಾಗಿ ಇವ್ರಿಗೆ ದುಡ್ಡು ಬಂದಿದೆ. ಬಿಜೆಪಿಯವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಕ್ಕೆ ಹೋಗಬಾರ್ದು. ರಾಜಕೀಯ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ, ಬಟ್ ಎಲ್ಲಾನು ರಾಜಕೀಯಗೊಳಿಸಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ಸೌಜನ್ಯ ಕೇಸಲ್ಲಿ ಮತ್ತೆ ರಿಓಪನ್ ಆಗುತ್ತಾ ಸರ್ ಅಂತ? ಯಾಕಂದ್ರೆ ಒಂದು ಮಹಿಳೆ ಆ ಸೌಜನ್ಯ ಕಿಡ್ನಾಪ್ ಮಾಡಿ ತಾಲೆ ಅಂತೇಳಿ ಸಿಬಿಐ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆಯವ್ರ ಪರ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ನನಗೆ ಗೊತ್ತಿಲ್ಲ, ಫಂಡಿಂಗ್ ಆಗಿರೋದು ಗೊತ್ತಿಲ್ಲ. ತನಿಖೆ ಮಾಡಲಿ, ಗೊತ್ತಾಗುತ್ತೆ. ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿ ಮರು ತನಿಖೆಗೆ ನಾವು ಪರವಾಗಿದ್ದೇವೆ. ಆಯ್ತಪ್ಪ. ಸಿಬಿಐ ಯಾರ ಅಧೀನದಲ್ಲಿರೋದಯ್ಯ? ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ಇದರಲ್ಲೂ ರಾಜಕೀಯ ಲಾಭವನ್ನು ಪಡೆಯಲಿಕ್ಕೆ. ಹೌದೌದು. ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? SIT ತನಿಖೆ ಮಾಡ್ತಾ ಇದೆ. ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಬಟ್ ಅವರು ಒಂದು ಹಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ. ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದ್ದೀವಿ. ಏನು ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಭಾಷಣದಲ್ಲಿ ಇಷ್ಟಿನ ಗಂಟೆ ಏನ್ ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ. ಏನ್ ಹೇಳಿದ್ರು? ಅಶೋಕ್ನೇ ಚರ್ಚೆ ಮಾಡಿದ್ಮೇಲಪ್ಪ ಅವನು ಸುನೀಲ್ ಚರ್ಚೆ ಮಾಡಿದ್ರಲ್ಲ. ಏನ್ ಹೇಳಿದ್ರು ಆಗ? ದಿನಕ್ಕೊಂದೊಂದು ಹೇಳಕ್ ಹೋಗ್ಬಾರ್ದು. ಇವಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು. ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು. ಸೌಜನ್ಯ ಕೇಸಲ್ಲಿ ಸರ್ ಕಿಡ್ನಾಪ್ ಮಾಡಿದ ನೋಡಿದಿಲ್ಲ ಅಂತ ಹೇಳಿ ಮಹಿಳೆ ದೂರು ಕೊಟ್ಟಿದೆ SITಗೆ. ಆ ಕೇಸು ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ? ಯಾರು? ಸೌಜನ್ಯ ಇನ್ನೊಂದು ಲೇಡಿ ಅಪಹರಣ ಮಾಡಿದ ನೋಡಿದಿಲ್ಲ ಅಂತ ಹೇಳಿ 12 ವರ್ಷದಲ್ಲಿ ಲೆಟರ್ ಗಂಟೆನ ಕಣ್ಣಾರೆ ನೋಡಿದಿಲ್ಲ ಅಂತ ಹೇಳಿ ಒಂದು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ SIT. ಆಯ್ತಪ್ಪ, ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ.
ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ನಡೀತು. ಆಗ ಹೇಳ್ಬೇಕಾಗಿತ್ತಲ್ವಾ? ಅವರು 2 ವರ್ಷದಿಂದ ಒಡನಾಡಿದಂತೆ ಸರ್ ಅವರು. ಅದು ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇಲ್ಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನು ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಷನ್. ಬಿಜೆಪಿಯವರು ದಸರಾಗಿಂತ